ಪುರಸಭೆ ವತಿಯಿಂದ ನಿರ್ಮಿಸಿರುವ ಫುಡ್ ಸ್ಟ್ರೀಟ್ ಅನ್ನು ಉದ್ಘಾಟಿಸಿದ ಪುರಸಭೆ ಅಧ್ಯಕ್ಷೆ ಸುಧಾ ನಿರಂಜನ್ ಮತ್ತು ಉಪಾಧ್ಯಕ್ಷೆ ಭುವನಾ ದಿನೇಶ್. ಆನೇಕಲ್ ಪಟ್ಟಣದ ಗ್ರಂಥಾಲಯದ ಮುಂಭಾಗದಲ್ಲಿ ಪುರಸಭೆ ವತಿಯಿಂದ ನಿರ್ಮಿಸಿರುವ ಫುಡ್ ಸ್ಟ್ರೀಟ್ ಅನ್ನು ಪುರಸಭೆ ಅಧ್ಯಕ್ಷೆ ಸುಧಾ ನಿರಂಜನ್ ಮತ್ತು ಉಪಾಧ್ಯಕ್ಷೆ ಭುವನಾ ದಿನೇಶ್ ಉದ್ಘಾಟಿಸಿದರು. ಆನೇಕಲ್ ಪುರಸಭೆ ವ್ಯಾಪ್ತಿಯ ಗ್ರಂಥಾಲಯ ಮುಂಭಾಗ ರಸ್ತೆಯಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸ್ವಚ್ಛ ಮತ್ತು ಧೂಳು ಮುಕ್ತ ಆಹಾರ ಸೇವನೆ ಮಾಡಲು ಫುಡ್ ಸ್ಟ್ರೀಟ್ ಅನ್ನು ಪ್ರಾರಂಭಿಸಲಾಗಿದೆ. ಇದರಿಂದ ರಸ್ತೆ ಬದಿಯಲ್ಲಿ ಆಹಾರ ಸೇವಿಸುವವರಿಗೆ ಗುಣಮಟ್ಟದ ಮತ್ತು ಧೂಳು ಮುಕ್ತ ಆಹಾರ ಸಿಗಲಿದೆ. ಫುಡ್ ಸ್ಟ್ರೀಟ್ ರಸ್ತೆಯಲ್ಲಿ ಪ್ರತಿದಿನ ಸಂಜೆ 5:30ರಿಂದ ರಾತ್ರಿ 11ರವರೆಗೆ ವಾಹನಗಳ ಸಂಚಾರ ನಿಷೇಧಿಸಲಾಗಿದೆ. ಇದರಿಂದಾಗಿ ಆಹಾರ ಸೇವಿಸಲು ಬರುವವರಿಗೆ ಉಪಯೋಗವಾಗಲಿದೆ ಎಂದು ಪುರಸಭೆ ಅಧ್ಯಕ್ಷೆ ಸುಧಾ ನಿರಂಜನ್ ತಿಳಿಸಿದರು. ಮಹಿಳೆಯರು ಮತ್ತು ಮಕ್ಕಳು ಸಂಜೆ ಸಮಯದಲ್ಲಿ ಆಹಾರ ಮತ್ತು ಇತರೆ ಪದಾರ್ಥ ಸೇವಿಸಲು ಬರ್ತಾರೆ. ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಫುಡ್ ಸ್ಟ್ರೀಟ್ ಅನ್ನು ಪ್ರಾರಂಭಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಪುರಸಭೆ ವ್ಯಾಪ್ತಿಯ ಮತ್ತಷ್ಟು ಕಡೆ ಫುಡ್ ಸ್ಟ್ರೀಟ್ ಅನ್ನು ಪ್ರಾರಂಭಿಸಲು ಚಿಂತನೆ ನಡೆಸಲಾಗಿದೆ. ಆಹಾರ ಮಾರಾಟಗಾರರು ಮತ್ತು ಗ್ರಾಹಕರಿಗೆ ಉಪಯೋಗವಾಗಲಿದೆ. ಮೈಸೂರಿನ ಮಾದರಿಯಲ್ಲಿ ಫುಡ್ ಸ್ಟ್ರೀಟ್ ಅನ್ನು ಸ್ಥಾಪಿಸಲು ಪುರಸಭೆ ಕ್ರಮ ವಹಿಸಲಾಗುವುದು. ಇದಕ್ಕಾಗಿ ಸೂಕ್ತ ಜಾಗ ಗುರುತಿಸಲಾಗುವುದು ಎಂದರು. ಇದೇ ವೇಳೆ ಪುರಸಭೆ ಉಪಾಧ್ಯಕ್ಷೆ ಭುವನಾ ದಿನೇಶ್ ಮಾತನಾಡಿ, ಪುರಸಭೆಯು ಫುಡ್ ಸ್ಟ್ರೀಟ್ ಅನ್ನು ಪ್ರಾರಂಭಿಸಿದೆ. ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ಪುರಸಭೆ ಸಿಬ್ಬಂದಿಯು ಸಮನ್ವಯತೆ ಸಾಧಿಸಿ ಸ್ಥಾಪಿಸಲಾಗಿದೆ ಎಂದರು. ಈ ವೇಳೆ ಕಾರ್ಯಕ್ರಮದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ, ಪುರಸಭೆ ಸದಸ್ಯರಾದಂತಹ ರಾಜೇಂದ್ರ ಪ್ರಸಾದ್, ಸುರೇಶ್ ಬಾಬು, ಕವಿತಾ ಅಶ್ವಥ್ ನಾರಾಯಣ್, ಭಾರತಿ ವಿರೂಪಾಕ್ಷಯ್ಯ, ಪುರಸಭೆ ಆರೋಗ್ಯ ನಿರೀಕ್ಷಕ ರಾಜಶೇಖರ್ ಇದ್ರು. ವರದಿ ನಾಗರಾಜ್ ಪದ್ಮಶಾಲಿ. ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ 9844 900 424. ಅದೊಂದು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ನಮಗೆ ನಮ್ಮ ಸಹಕಾರ ಯಾವಾಗ ನಿಮ್ಮ ಮೇಲೆ ಸರಿನಾ? ಇನ್ನು ನೀವು ಬಳಸ್ಕೊಳ್ಳಿ. ಇದೆಲ್ಲ ನಿಮಗೆ ಒಂದು ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದನ್ನು ತುಂಬ ಒಳ್ಳೆ ರೀತಿಯಿಂದ ಬಳಸ್ಕೋಬೇಕು. ಜಾಸ್ತಿ ಪ್ಲಾಸ್ಟಿಕ್ ವೇಸ್ಟ್ ಎಲ್ಲ ಜಾಸ್ತಿ ಗಲೀಜೆಲ್ಲ ಇಲ್ಲೇ ಹಾಕಿ ಹೋಗ್ಬಾರ್ದು. ಒಂದು ಡಬ್ಬ ಇಟ್ಕೊಂಡಿದ್ದೀವಿ, ಡಸ್ಟ್ಬಿನ್ ಮೇಂಟೈನ್ ಮಾಡಬೇಕು. ಆಮೇಲೆ ಬಂದಮೇಲೆ ರಾತ್ರಿ ಹೊತ್ತು ಬಂಡಿಗಳನ್ನ ಇಲ್ಲಿ ಬಿಟ್ಟು ಹೋಗ್ಬಾರ್ದು, ಮನೆಗೆ ತಗೊಂಡು ಹೋಗ್ಬೇಕು ವಾಪಸ್ಸು. ಅರ್ಥ ಆಯ್ತಾ? ಪಾರ್ಕಿಂಗ್ ಬಂದಾಗ ಜಾಸ್ತಿ ವೆಹಿಕಲ್ಗಳನ್ನ ಸೈಡಿಗೆ ಹಾಕ್ಸ್ಬೇಕು. ರೋಡಲ್ಲೆಲ್ಲ ಬಿಡಬಾರ್ದು. ಓಡಾಡೋ ಜನರಿಗೂ ಅನುಕೂಲ ಆಗಬೇಕು, ನಿಮ್ಮ ವ್ಯಾಪಾರನೂ ಆಗಬೇಕು. ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಪುರಸಭೆ ಒಳ್ಳೆ ಆದಾಯನೂ ಮಾಡ್ಬೇಕು. ಎಲ್ಲರೂ ಸಹಕರಿಸಬೇಕು. ನಿಮ್ ಜಾಗ ಇಲ್ಲಿವರೆಗೂ ಯಾವುದೇ ರೀತಿ ಮಾಡ್ಕೋಬೇಡಿ. ಯಾರು ನಿಮ್ಮ ಅಂಗಡಿ ಮುಂದೆನೇ ಇಲ್ಲೇ ಗಾಡಿ ಪಾರ್ಕಿಂಗ್ ಮಾಡಿ ಇನ್ನೊಬ್ರಿಗೆ ತೊಂದರೆ ಆಗೋ ರೀತಿನೂ ಯಾರು ಮಾಡಬಾರ್ದು. ಇವತ್ತೇನೋ ನಿಲ್ಸ್ಬಿಟ್ಟಿದ್ದಾರೆ ಕಾರದೆಲ್ಲ, ನಾಳೆ ಎಲ್ಲ ಆಚೆ ಹಾಕ್ಸ್ಬಿಡಿ. ನೀವು ಅಲ್ಲಿ ಹಾಕ್ಕೊಟ್ಟು ಗಾಡಿ ನೀಟಾಗಿ ವ್ಯಾಪಾರ ಮಾಡ್ಕೊಳ್ಳಿ. ಇದು ರಸ್ತೆ ಜಾಗ ಮಾಡ್ಕೊಡಿ, ಅಲ್ಲಿ ಹಾಕ್ಕೊಳ್ಳಿ. ಮತ್ತೆ ಸಂಜೆ 5 ಗಂಟೆಗೆ ಅಲ್ಲಿ ಬ್ಲಾಕ್ ಮಾಡ್ಕೊಳ್ಳಿ, ಇಲ್ಲಿ ಬ್ಲಾಕ್ ಮಾಡ್ಕೊಳ್ಳಿ. ಜನ ಅಲ್ಲಿ ಬಂದು ಬರೋದು ಬರ್ತಾರೆ. ನೀಟ್ನೆಸ್ ಮೇಂಟೈನ್ ಮಾಡಬೇಕು. ನಿಮ್ಮ ಅಂಗಡಿನ ಮುಂದೆ ನೀರೇ ಕ್ಲೀನಾಗಿರ್ಬೋದು. ಡಸ್ಟ್ಬಿನ್ ಅಂತ ಇಟ್ಕೊಂಡು ಹಸಿ ಕಸ ಒಣ ಕಸ ಅಂತ ಸಪ್ರೇಟ್ ಮಾಡಿ ಕೊಡಬೇಕು. ಆಮೇಲೆ ಸಾರ್ವಜನಿಕರಿಗೆ ಶುಚಿಯಾಗಿರೋದನ್ನು ಕೊಡಿ. ಹೈಜಿನಿಕ್ ಸ್ವಲ್ಪ ಕ್ಲೀನ್ನೆಸ್ನ ಮೇಂಟೈನ್ ಮಾಡ್ಕೊಂಡು ಕೊಡಿ. ಆಮೇಲೆ ಕಲರ್ಗಳು ಹಾಕೋದು, ಟೇಸ್ಟಿಂಗ್ ಅದು ಅದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಆದಷ್ಟು ಆರೋಗ್ಯಕರವಾದ ಅಂತಾನೆ ಈಗ ಮುದ್ದೆ ಊಟ ಅಂತ ಹಾಕಿದ್ದೀರಾ, ಒಳ್ಳೆ ಊಟ ಕೊಡಿ. ಯಾರಾದ್ರೂ ಉಗಿಯೋದು ಮತ್ತೆ ತಿಂದಿದ್ದೆಲ್ಲ ರೋಡ್ ಎಸೆಯೋದು ಅದೆಲ್ಲ ಮಾಡಿದ್ರೆ ನೀವೇ ನೋಡ್ಕೊಂಡು ಹೇಳ್ಬೇಕು. ಅದನ್ನು ಒಂದು ಉಳಿಸ್ಕೊಂಡು ಹೋಗಿ ಆಯಿತಾ? ಏನೇ ತೊಂದರೆ ಇದ್ದರೂ ಪುರಸಭೆ ಬಂದು ಇನ್ಫಾರ್ಮೇಷನ್ ಕೊಡಿ. ನಿಮ್ಗೆ ಏನಾದರೂ ತೊಂದರೆ ಇದ್ದರೆ ರೆಡಿ ಮಾಡ್ಕೊಳ್ಳೋಣ. ನಮಗೆ ಯಾವುದೇ ರೀತಿ ಜನಕ್ಕೆ ಸಾರ್ವಜನಿಕರಿಗೆ ತೊಂದರೆ ಮಾಡ್ತಿದ್ದಂಗೆ ಕಸ ಕಡ್ಡಿ ಹಾಕಿದ್ದಂಗೆ ನೀಟಾಗಿ ಇಟ್ಕೊಳ್ಳಿ. ಇದು ನಿಮ್ಮನೆ ಥರ ನೋಡ್ಕೊಂಡು ಹೋಗಿ ಜೀವನ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಹೋಗ್ಬೋದು. ನೀವು ಯಾವುದೇ ರೀತಿ ತೊಂದರೆ ಇದ್ದರೆ ಬಂದು ಹೇಳಿ ಮಾಡಿ, ನಿಮಗೆ ಇಷ್ಟ ಆಗುತ್ತೆ.
ಹೆಸರೇನಪ್ಪ? ಶೇಖರ್. ಎಲ್ಲಿದ್ದೆ ಇಟ್ಟಿನಿಂದ? ಇನ್ಮೇಲೆ ಇಲ್ಲೇ ಹಾಕಬೇಕು. ನಮ್ಮದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, ಪುರಸಭೆದು. ನಾನು ನಿಮ್ಮ ಹತ್ರ ಎಲ್ಲ ಈಗಾಗಲೇ ಹೆಸರು, ಫೋನ್ ನಂಬರ್ಸ್ ತೊಗೊಂಡಿದ್ದೀವಿ. ವಾಟ್ಸಪ್ ಗ್ರೂಪ್ ಮಾಡ್ತೀವಿ. ಇನ್ಸ್ಟ್ರಕ್ಷನ್ಸ್ ಅವಾಗ ಗ್ರೂಪಲ್ಲೇ ಕೊಡ್ತೀವಿ. ಅದ್ರ ಪ್ರಕಾರ ಫಾಲೋ ಆಗಬೇಕು. ಆನೇಕಲ್ನಲ್ಲಿ ಫುಡ್ ಸ್ಟ್ರೀಟ್ ಅಂತ ಏನು ಹೇಳಿ ಪ್ರಾರಂಭ ಮಾಡಿದ್ದೀವಿ. ಹಲವಾರು ಬಾರಿ ನಮಗೆ ಆಫೀಸ್ ಹತ್ರ ಬಂದು ಹಾಗೆ ಆರಕ್ಷಕರ ಹತ್ರ ಹೋಗಿ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ, ಫುಟ್ಪಾತ್ ಮೇಲೆ ಅಂಗಡಿಗಳೆಲ್ಲ ಇದೆ ಅಂತ ಹೇಳಿ ಬಹಳಷ್ಟು ಕಂಪ್ಲೇಂಟ್ಸ್ ಬಂದಿದ್ದು. ಈ ವಿಚಾರವಾಗಿ ಮಾಜಿ ಅಧ್ಯಕ್ಷರು ಹಾಗೆ ನಮ್ಮ ಪುರಸಭಾ ಸದಸ್ಯರು ಸುರೇಶ್ ಬಾಬು ಅವರು ಹಾಗೆ ಎಲ್ಲ ಸದಸ್ಯರನ್ನು ಒಂದು ಮೀಟಿಂಗ್ ತಗೊಂಡು ಏನು ಮಾಡಿದ್ರೆ ಸರೋಗುತ್ತೆ ಅಂತೇಳಿ ತೀರ್ಮಾನ ಮಾಡಿ ಎಲ್ಲ ಈ ಥರ ಒಂದು ರೋಡ್ ಸೈಡ್ ಮೇಲೆ ಬಂಡಿ ಮೇಲೆ ವ್ಯಾಪಾರ ಮಾಡುವಂಥವ್ರಿಗೆ ಒಂದೇ ಒಂದು ನಿಗದಿತ ಜಾಗನ ಗುರುತುಪಡಿಸಿದ್ರೆ ಎಲ್ಲರೂ ಅಲ್ಲೇ ಇರ್ತಾರೆ, ಹಾಗೆ ಟ್ರಾಫಿಕ್ಕೂ ಏನೂ ತೊಂದರೆ ಆಗೋದಿಲ್ಲ ಅಂತೇಳಿ ಒಂದು ಮೀಟಿಂಗಲ್ಲಿ ನಾವು ಅದನ್ನು ಸಬ್ಜೆಕ್ಟ್ನ ಪಾಸ್ ಮಾಡಿಕೊಂಡು ಈ ತೀರ್ಮಾನ ತಗೊಂಡು ಇದೊಂದು ರಸ್ತೆನ ಆಯ್ಕೆ ಮಾಡ್ಕೊಂಡ್ವಿ. ಇನ್ನೂ 2-3 ಕಡೆ ನಾವು ಮಾಡಬೇಕಾಗಿದೆ. ಮೊದಲನೇ ಬಾರಿಗೆ ಒಂದು ಪ್ರಾಯೋಗಿಕವಾಗಿ ಈ ಜಾಗನ ಆರಿಸ್ಕೊಂಡಿದ್ದೀವಿ. ಇಲ್ಲಿ ಸಕ್ಸಸ್ ಆಯಿತು ಅಂದರೆ ಇನ್ನೂ ಒಂದು 2-3 ಕಡೆ ನಾವು ಈ ಥರ ಒಂದು ಫುಡ್ ಸ್ಟ್ರೀಟ್ ಮಾಡಿ ಸಾರ್ವಜನಿಕರಿಗೂ ಅನುಕೂಲ ಆಗಬೇಕು, ಹಾಗೆ ಟ್ರಾಫಿಕ್ ಜಾಮ್ ಕೂಡ ನಮಗೆ ಕಮ್ಮಿ ಆಗುತ್ತೆ ಅಂತೇಳಿ ತೀರ್ಮಾನ ತಗೊಂಡು ಎಲ್ಲ ಸದಸ್ಯರ ಒಪ್ಪಿಗೆ ತಗೊಂಡು ಈಗ ಇದನ್ನು ಶುರು ಮಾಡಿದ್ದೀವಿ. ಅದೇ ರೀತಿ ನಮಗೆ ಈ ಥರ ಈಗ ಅಂಗಡಿಗಳು ಕೂಡ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಏನು ಇದನ್ನು ನಾವು ಮಾಡಿದ್ದೀವಿ, ಎಲ್ಲರಿಗೂ ತಿಳಿಸಿದ್ದೀವಿ. ಈ ಥರ ಇವಾಗ ಏನು ಹೈಜಿನಿಕ್ಕಾಗಿ ಕ್ಲೀನಾಗಿ ನೀಟು ಫುಡ್ಡು ಅದು ಇಟ್ಕೋಬೇಕು, ಹಾಗೆ ಟೇಸ್ಟಿಂಗ್ ಪೌಡ್ರ್ ಹಾಕ್ಬಾರ್ದು, ಕಲರು ಹಾಕ್ಬಾರ್ದು, ಒಳ್ಳೆ ಶುಚಿಯಾಗಿ ರುಚಿಯಾಗಿ ಅಚ್ಚುಕಟ್ಟಾಗಿ ಕ್ಲೀನಾಗಿ ಅದನ್ನು ಸಾರ್ವಜನಿಕರಿಗೆ ಕೊಡಬೇಕು ಅಂತೇಳಿ ಮಾತಾಡಿದ್ದೀವಿ. ಅದೇ ರೀತಿ ಏನು ಅಂಗಡಿಗಳನ್ನ ಅಲ್ಲಲ್ಲೇ ಬಿಡಬಾರ್ದು. ಸಂಜೆ 5 ಗಂಟೆಯಿಂದ ರಾತ್ರಿ 10:30ವರೆಗೂ ಸಮಯ ನಿಗದಿಪಡಿಸಿದ್ದೀವಿ. ಅಲ್ಲಿವರೆಗೂ ಡ್ಯೂಟಿ ಆಗಿದ ತಕ್ಷಣ ಅವರು ಮತ್ತು ಆ ಬಂಡಿಗಳನ್ನ ಅವರು ಮತ್ತೆ ಬೆಳಗ್ಗೆ ಸಂಚಾರ ಮುಕ್ತಕ್ಕೆ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲರನ್ನು ಕೇಳ್ಕೊಡಿದ್ವಿ. ಎಲ್ಲರೂ ಸಹಕರಿಸಿದ್ದಾರೆ. ಅದೇ ರೀತಿ ನಮ್ಮ ಆರಕ್ಷಕ ನಿರೀಕ್ಷಕರು ತಿಪ್ಪೇಸ್ವಾಮಿ ಅವರು ನಮಗೆ ಬಹಳ ಸಹಕಾರ ನೀಡಿದ್ದಾರೆ. ನಮ್ಮ ಎಲ್ಲ ಸದಸ್ಯರು ಹಾಗೂ ಆರಕ್ಷಕರಿಗೂ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಹೆಲ್ತ್ ಇನ್ಸ್ಪೆಕ್ಟ್ರು ಇದಕ್ಕೆ ಮುಖ್ಯವಾಗಿ ನಾವು ಹೇಳಿದ ತಕ್ಷಣ ಅವರು ಕೂಡ ನಮಗೆ ಎಲ್ಲ ರೀತಿ ಸಹಕಾರ ಮಾಡಿ ಸಹಕಾರ ಕೊಟ್ಟು ನಮಗೆ ಎಲ್ಲನೂ ನಾವು ಅವ್ರಿಗೆ ಹೇಳಿದ್ವಿ, ಈ ರೀತಿ ನಮಗೆ ಒಂದು ಅಂಗಡಿಗಳಿಗೆ ನಂಬರ್ ಹಾಕೋದಾಗಲಿ ಎಲ್ಲ ಮಾಡಬೇಕು ಅಂತ ಮುಂದೆ ನಿಂತು ಎಲ್ಲ ಮಾಡಿಕೊಟ್ಟಿದ್ದಾರೆ. ನಮ್ಮ ಪುರಸಭಾ ವತಿಯಿಂದ ಅವ್ರಿಗೂ ಧನ್ಯವಾದಗಳು ಸಹ, ನಮ್ಮ ಆಡಳಿತ ವರ್ಗದವ್ರಿಗೂ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮನ ನಾವು ಶುರು ಮಾಡಿದ್ದೀವಿ. ಇದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಲಿ ಅಂತ ಹೇಳಿ ಆಶಿಸ್ತಾ ಎಲ್ರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಆನೆಕಟ್ಟು ಈ ಒಂದು ಫುಡ್ ಸ್ಟ್ರೀಟ್ ಬಗ್ಗೆ ನಮ್ಮ ಅಧ್ಯಕ್ಷರು ಒಂದು ಪ್ಲ್ಯಾನ್ ಹಾಕಿ ಏನಾದರೂ ಒಂದು ಅರೇಂಜ್ಮೆಂಟ್ ಮಾಡೋಣ ಅಂತ ಈ ಜಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದಾಗಿದೆ. ಜನಗಳಿಗೆಲ್ಲ ಅನುಕೂಲ ಆಗುತ್ತೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಇದ್ರ ಮೇಲೆ ಕಂಡೀಷನ್ಸು ಅದರೆಲ್ಲ ಮತ್ತೆ ಬರುತ್ತೆ. ಯಾಕೆ ಬರುತ್ತೆ ಅಂದರೆ ಈಗ ಎಲ್ಲರದ್ದು ನಂಬರ್ ತೊಗೊಂಡಿದ್ದೀವಿ, ನೇಮ್ಸ್ ತೊಗೊಂಡಿದ್ದೀವಿ, ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ತೀವಿ. ಅವ್ರದ್ದು ಕಷ್ಟ ಸುಖಗಳನ್ನ ಗ್ರೂಪಲ್ಲಿ ಚರ್ಚೆ ಮಾಡಿಬಿಟ್ಟು ಡೈಲಿ ಫೆಸಿಲಿಟೀಸ್ ಏನು ಕೊಡಬೇಕು, ಮೂಲಭೂತ ಸೌಕರ್ಯಗಳಲ್ಲಿ ಇನ್ನೂ ಏನು ಬ್ಯಾಲೆನ್ಸ್ ಇದೆ ಅದನ್ನೆಲ್ಲ ಕೊಡಬೇಕು ಅಂತೇಳಿ ಅಂದ್ಕೊಂಡಿದ್ದು. ಬ್ಯಾಲೆನ್ಸ್ ಇದೆ ಕೊಡಬೇಕು. ಆಹಾರ ಗುಣಮಟ್ಟದ ಬಗ್ಗೆ ಟೆಸ್ಟ್ ಮಾಡಬೇಕಂದ್ರೆ FSSC ಅವರು ರವಿ ಸರ್ ಇದ್ದಾರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ, ಅವ್ರಿಗೂ ಇಂಟಿಮೇಷನ್ ಮಾಡ್ತೀವಿ. ಗ್ರೂಪಲ್ಲಿ ಅವ್ರನ್ನ ಆ್ಯಡ್ ಮಾಡ್ತೀವಿ. ಅವರು ಚೆಕ್ ಮಾಡಿಬಿಟ್ಟು ರಿಪೋರ್ಟ್ ಕೊಡ್ತೀವಿ. ಇನ್ನೇನಾದರೂ ಡೌಟ್ಸ್ ಇದೆಯಾ? ಅಂಗಡಿಗಳನ್ನೆಲ್ಲ ಪುರಸಭೆ ವತಿಯಿಂದ ವ್ಯವಸ್ಥೆ ಮಾಡಿಕೊಟ್ಟು ಅವರಿಗೆ ಇಲ್ಲಿ ಫುಡ್ ಸ್ಟ್ರೀಟ್ ಅಂತ ಪ್ರಾರಂಭ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಎಲ್ಲ ಮುಖ್ಯ ರಸ್ತೆಗಳಲ್ಲಿರೋ ಅಂಗಡಿಗಳಿಗೆಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಯೋಚನೆ ಮಾಡಿದ್ದೀವಿ. ಜನಗಳು ಇದನ್ನು ಸದುಪಯೋಗಪಡಿಸ್ಕೊಳ್ಬೇಕು, ಮುಖ್ಯವಾಗಿ ಸ್ವಚ್ಛತೆ ಕಾಪಾಡಬೇಕು. ಮತ್ತು ಇದರಿಂದ ಆನೇಕಲ್ನಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾಗಿದೆ ಮತ್ತು ಟ್ರಾಫಿಕ್ ಸಮಸ್ಯೆನೂ ಕಡಿಮೆ ಆಗುತ್ತೆ. ಅಂಗಡಿಗಳ ಮುಂದೆಗಡೆ ಗಾಡಿಗಳಾಕ್ಬಿಟ್ಟು ಅಲ್ಲೇ ಸುಮಾರು ಗಾಡಿಗಳಿರ್ತವೆ, ಅದರಿಂದ ವಾಹನಗಳು ಓಡಾಡೋದಕ್ಕೆ ಎಲ್ಲ ತೊಂದರೆ ಆಗುತ್ತೆ. ಇದರಿಂದ ಅದು
ಸುಧಾರಿಸುತ್ತೆ ಅಂತ ನನ್ನ ಭಾವನೆ. ಜನಗಳು ಇದನ್ನು ಸದುಪಯೋಗ ನಾವು ಒಬ್ಬರನ್ನ ಇದೇ ವಾರ್ಡ್ ಶ್ರೀನಿವಾಸ್ ಮೇಸ್ತ್ರಿ ಮತ್ತು ಒಂದು ಗಾಡಿನ ಇದಕ್ಕೆ ಅಲೋಕೇಟ್ ಮಾಡ್ತೀವಿ ನಾವು. ಏನು ನಮ್ಮ ಆನೇಕಲ್ಲು ಪುರಸಭೆ ವ್ಯಾಪ್ತಿಯಲ್ಲಿ ಒಂದು ಫುಡ್ ಸ್ಟ್ರೀಟ್ ಅನ್ನೋ ಒಂದು ಹೊಸ ಕಾನ್ಸೆಪ್ಟ್ನ ಈಗ ನಾವು ಮೈಸೂರು, ಬೆಂಗಳೂರು, HSR, ಕೋರಮಂಗಲ, ಗಾಂಧಿ ಬಜಾರ್ ಈ ಕಡೆ ಎಲ್ಲ ನೋಡ್ತಾ ಇದ್ದೀವಿ. ಆ ಥರ ಒಂದು ವ್ಯವಸ್ಥೆನ ನಮ್ಮ ಆನೇಕಲ್ ಪುರಸಭೆ ವ್ಯಾಪ್ತಿಯಲ್ಲಿ ಮಾಡಬೇಕು ಅಂತೇಳಿ ನಾವು ಮೊನ್ನೆ ಒಂದು ಜನರಲ್ ಬಾಡಿ ಮೀಟಿಂಗ್ ಮಾಡಿದಾಗ ಸರ್ವ ಸದಸ್ಯರು ಕೂಡ ಇದಕ್ಕೆ ಒಮ್ಮತ ಅಭಿಪ್ರಾಯ ಕೊಟ್ಟು ಈಗ ಪ್ರಾಯೋಗಿಕವಾಗಿ ನಾವು ಇಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಸ್ಥಳವನ್ನು ಅವಕಾಶ ಮಾಡ್ಕೊಂಡು ಮಾಡಿದ್ದೀವಿ. ತುಂಬ ಚೆನ್ನಾಗಿ ಎಲ್ಲರೂ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ. ನಮ್ಮ ಆನೇಕಲ್ ಜನತೆ ಮತ್ತು ಸಾರ್ವಜನಿಕರು ಕೂಡ ಎಲ್ಲಂದರಲ್ಲಿ ಫುಟ್ಪಾತ್ ಮೇಲೆ ನಾವು ಧೂಳಲ್ಲಿ ನಿಂತ್ಕೊಂಡು ಎಲ್ಲ ತಿಂತಾ ಇದ್ವಿ. ಸೊ ಅದಕ್ಕೊಂದು ಮುಕ್ತಿಯನ್ನು ಕೊಡಬೇಕು ಅಂತ ಮತ್ತು ಹೆಣ್ಣುಮಕ್ಕಳು ತಂದೆ ತಾಯಿ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದಿರ್ತಾರೆ. ಎಲ್ಲ ರಸ್ತೆಯಲ್ಲಿ ನಿಂತ್ಕೊಂಡು ಲಾರಿಗಳು ಬಸ್ಸುಗಳು ಓಡಾಡ್ತಾ ಇದ್ದಂತಾಗ ಆ ಧೂಳಲ್ಲಿ ತಿಂಡಿಯನ್ನು ತಿಂತಾಯಿದ್ರು. ಅದಕ್ಕೆಲ್ಲ ಒಂದು ಕಡಿವಾಣ ಹಾಕಬೇಕು. ಧೂಳು ಮುಕ್ತವಾಗಿ ಒಂದು ಸ್ವಚ್ಛತೆಯಾದಂಥ ಒಂದು ರೀತಿಯಲ್ಲಿ ನಾವು ಈ ಒಂದು ಪ್ರಾಯೋಗಿಕವಾಗಿ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾವೆಲ್ಲ ಚರ್ಚೆ ಮಾಡಿಕೊಂಡಿದ್ವಿ. ಅದರ ಮೊದಲನೇ ಹೆಜ್ಜೆಯಾಗಿ ನಾವು ಇವತ್ತು ಈ ಒಂದು ಫುಡ್ ಸ್ಟ್ರೀಟ್ನ ಇನಾಗ್ರೇಷನ್ ಮಾಡಿದ್ದೀವಿ. ಎಲ್ಲ ನಮ್ಮ ಅಧ್ಯಕ್ಷರ ಮತ್ತು ಸದಸ್ಯರ ಒಂದು ಒಮ್ಮತ ಅಭಿಪ್ರಾಯದಿಂದ ಎಲ್ಲರೂ ಒಟ್ಟಿಗೆ ಬಂದು ಈ ಒಂದು ಫುಡ್ ಸ್ಟ್ರೀಟ್ ಓಪನ್ ಮಾಡೋದಕ್ಕೆ ನಮ್ಮ ಆರಕ್ಷಕ ಇಲಾಖೆಯ ಸ್ವಾಮಿ ಅವರು ಇರ್ಬೋದು, ಮತ್ತು ಅವರ ಸಿಬ್ಬಂದಿ ಇರ್ಬೋದು, ಮತ್ತು ನಮ್ಮ ಆರೋಗ್ಯ ಇಲಾಖೆಯಿಂದ ನಮ್ಮ ರಾಜಶೇಖರ್ ಅವರು ಇರ್ಬೋದು, ಮತ್ತು ನಮ್ಮ ಮಾಜಿ ಅಧ್ಯಕ್ಷರಾದಂಥ ಪದ್ಮನಾಭರವರು ಇವತ್ತು ಬರಬೇಕಿತ್ತು. ಅವ್ರು ಯಾವುದೋ ಒಂದು ಸಭೆ ಇರೋದ್ರಿಂದ ಅವರು ಕೂಡ ಬರೋಕ್ಕಾಗಲಿಲ್ಲ. ಅವ್ರು ಮುಂದಿನ ದಿನಗಳಲ್ಲಿ ಜೋಡಿಸ್ಕೊತೀವಿ ಅಂತ ಹೇಳಿದ್ದಾರೆ. ಅವರೆಲ್ಲರ ಒಂದು ಸಹಕಾರದಿಂದ ಇವತ್ತು ಈ ಒಂದು ಫುಡ್ ಸ್ಟ್ರೀಟ್ ಓಪನ್ ಮಾಡಿದ್ದೀವಿ. ನಮ್ಮ ಆನೇಕಲ್ ಜನತೆ ನಾನು ಮನವಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ ಎಲ್ಲ ಇಲ್ಲಿ ಬಂದು ಕುಟುಂಬ ಸಮೇತ ಬಂದು ಇಲ್ಲಿ ತಿಂಡಿ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಎಲ್ಲ ತೊಗೊಂಡು ತಿಂದು ಪಾರ್ಸಲ್ ಕೂಡ ತೊಗೊಂಡು ಹೋಗ್ಬೋದು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಫುಡ್ ಸ್ಟ್ರೀಟ್ಗೆ ಇಲ್ಲಿ ಏನಾದರೂ ಟೆಂಡರ್ ಏನಾದರೂ ಕರೆದಿದ್ದೀರಾ? ಇದು ಉಚಿತನ? ಸರ್, ಇಲ್ಲಿ ಹೊಸದಾಗಿ ಯಾವುದೇ ರೀತಿ ಟೆಂಡರ್ ಆಗಲಿ ಯಾವುದೂ ನಾವು ಪುರಸಭೆಯಿಂದ ಕರೆದಿಲ್ಲ. ಈಗ ವರ್ಷಕ್ಕೊಂದ್ಸರಿ ನಾವೇನು ಬೀದಿ ವ್ಯಾಪಾರಿಗಳು ಟೆಂಡರ್ ಅಂತ ಕರೆದಿರ್ತೀವಿ, ಅವರೇ ಬಂದು ಅವರು ಕಲೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ. ಹೊಸದಾಗಿ ಇಲ್ಲಿ ಯಾರೋ ಮಾಮೂಲಿ ಕೊಡೋದಾಗಲಿ ಕಲೆಕ್ಷನ್ ಕೊಡೋದಾಗಲಿ ಯಾವುದೇ ರೀತಿ ವ್ಯವಸ್ಥೆ ಪುರಸಭೆಯಿಂದ ನಾವು ಮಾಡಿರೋದು. ಈ ರಸ್ತೆಯಲ್ಲಿ ವಾಹನಗಳು ಬಂದರೆ ಪಾಪ ತೊಂದರೆ ಆಗಲ್ಲ ಸರ್, ಈಗ ವಾಹನಗಳು ಓಡಾಡೋದಕ್ಕೆ ಅಂತ ನಾವು ಮೈನ್ ರೋಡ್ ವ್ಯವಸ್ಥೆ ಇದೆ. ಇದು ಬಂದು ಸಬ್ ರೋಡ್ ಇರೋದ್ರಿಂದ ಸಂಜೆ 5:00ವರೆಗೆ ರೋಡ್ ಬ್ಲಾಕ್ ಮಾಡ್ತೀವಿ ನಾವು. 11 ಗಂಟೆವರೆಗೂ ಇಲ್ಲಿ ವ್ಯವಸ್ಥೆ ಫುಡ್ ಸ್ಟ್ರೀಟ್ ಥರ ನಾವು ಮಾಡಿರ್ತೀವಿ. 11 ಗಂಟೆ ಆದಮೇಲೆ ಪೂರ್ತಿ ನಿಲ್ಲಿಸಿರೋಂಥ ಗಾಡಿಗಳು ಅವ್ರ ಸ್ವಸ್ಥಳಕ್ಕೆ ಕರ್ಕೊಂಡು ತೊಗೊಂಡು ಹೊರಟೋಗ್ತಾರೆ. ಮತ್ತು ಸಂಜೆ 5:00ವರೆಗೆ ಮಾತ್ರ ಬರ್ತಾರೆ. ಅಲ್ಲಿವರೆಗೂ ಮತ್ತು 2 ವೀಲರ್ಸು 4 ವೀಲರ್ಸ್ ಓಡಾಡೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಇದೇನಾದರೂ ಸಕ್ಸಸ್ ಆಗಿ ಮುಂದಿನ ದಿನಗಳಲ್ಲಿ ಆಯಿತು ಅಂತ ಹೇಳಿದ್ರೆ ಟೋಟಲ್ ಇದನ್ನ ಫುಡ್ ಸ್ಟ್ರೀಟ್ ಅಂತಲೇ ಮಾಡಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಬರೀ ನಾವು ಫುಡ್ ಸ್ಟ್ರೀಟ್ ಅಂತಲೇ ಇದನ್ನು ಓಪನ್ ಮಾಡಬೇಕು ಅಂತ ಕೂಡ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಓಕೆ ಸರ್, ಧನ್ಯವಾದ.